ಏನು ಪ್ರತಿಭಟನೆ ಉದ್ದೇಶ, ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ನಮ್ಮ ಹೋರಾಟ ಇದು ತೀವ್ರವಾಗಿರುತ್ತೆ. ಯಾಕೆಂದರೆ ಇವಾಗ ಏನು ನೀಟ್ ಅಂತ ಆಗಿದೆ, ಪರೀಕ್ಷೆ ಆಗಿದೆ, ಅಲ್ಲಾಗಿರುವಂಥ ಅಕ್ರಮಗಳು, ನೀಟ್ ಪರೀಕ್ಷೆ ಅಕ್ರಮ ಎಲ್ಲಿಂದ ಆಗಿದೆ? ರಾಜಸ್ಥಾನದ ಒಂದು ಕೇಂದ್ರ ಏನು ಮಕ್ಕಳಿಗೆ ಕೋಚಿಂಗ್ ಮಾಡುವಂಥ ಕೋಚಿಂಗ್ ಸೆಂಟ್ರಿಂದನೇ ಆಗಿರುವಂಥದ್ದು ಅಂತ ಬಂದಿದೆ ಮಾಹಿತಿ. ಅದರಲ್ಲಿ ರಾಜಸ್ಥಾನದ ಶಿಕ್ಷಣ ಸಚಿವರು ಏನು ಹೇಳ್ತಾ ಇದ್ದಾರೆ, ಇದು ಕಾಮನ್ನು ಸಹಜವಾಗಿ ಆಗಿರುವಂಥದ್ದು, ಇದಕ್ಕೇನು ದೊಡ್ಡ ಮಟ್ಟದ ಪ್ರಚಾರ ಕೊಡುವಂಥ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಉಡಾಫೆಯ ಉತ್ತರವನ್ನು ಕೊಡ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಉತ್ತರ ಕೊಡ್ತಾರೆ? ರಾಜ್ಯದ ನಾವು ಯೋಚನೆ ಮಾಡ್ತಾ ಇರೋದು ನಮ್ಮ ಪ್ರಾದೇಶಿಕತೆಗೆ, ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಯೋಚನೆ ಮಾಡ್ತಾ ಇರುವಂಥದ್ದು. ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನಮ್ಮ ಅಧ್ಯಕ್ಷರು ಅಲ್ಲೇ ಹೇಳ್ತಾ ಇದ್ರು, ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ಶಿಕ್ಷಣದಲ್ಲಿ ವಂಚಿತರಾಗ್ತಾ ಇದ್ದಾರೆ. ಮೆಡಿಕಲ್ ಸೀಟ್ಸು ನಮ್ಮ ರಾಜ್ಯದಲ್ಲೇ ಬಹುತೇಕವಾಗಿ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ ಇರುವಂಥದ್ದು. ಆದರೆ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಅವಕಾಶ ಸಿಗ್ತಾ ಇದೆಯಾ? ನಮ್ಮ ಮಕ್ಕಳಿಗೆ, ಕನ್ನಡದ ಮಕ್ಕಳಿಗೆ ನಮ್ಮ ರಾಜ್ಯದಲ್ಲಿರುವಂಥ ಮೆಡಿಕಲ್ ಕಾಲೇಜ್ಗಳಲ್ಲಿ ಓದೋದಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಯಾಕೆಂದರೆ ಕೇಂದ್ರ ಸರ್ಕಾರ ಮಾಡಿರುವಂಥ ಈ ನೀಟ್ ಪರೀಕ್ಷೆಯಿಂದಾಗಿ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡೋದೇನೆಂದರೆ, ಈ ನೀಟ್ ಪರೀಕ್ಷೆ ರದ್ದಾಗಬೇಕು. ಏನು ಕರ್ನಾಟಕದಲ್ಲಿ ಹಿಂದೆ ಇರುವಂಥ CETಯನ್ನೇ ಮುಂದುವರಿಸಬೇಕು. ಕನ್ನಡದ ಮಕ್ಕಳಿಗೆ, ಕನ್ನಡಿಗರಿಗೆ, ಕನ್ನಡದ ಮಕ್ಕಳಿಗೆ ಕನ್ನಡದ ನೆಲದಲ್ಲಿ ಓದುವಂಥ ಅವಕಾಶ ಆಗಬೇಕು. ಮತ್ತು ಇಲ್ಲಿರುವಂಥ ಸೇವೆ ಮಾಡುವಂಥ ಅವಕಾಶವನ್ನು ಸಹ ಕಲ್ಪಿಸಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡುತ್ತೆ.